ನನಗೆ ನನ್ನ ಡಾಕ್ಟ್ರು ಅಮೇರಿಕಾದಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದು ಈಟ್ ಮೊರಿಂಗಾ ಲೈಕ್ ಡ್ರಿಂಕ್ ಮೊರಿಂಗಾ ಪೌಡರ್ ಅಂತ. ಓ ಮೈ ಗಾಡ್ ಏನಿದು ಮೊರಿಂಗಾ ಅಂತ ನಾನು ನೋಡಿದ್ರೆ ನಮ್ಮೂರಿನ ನುಗ್ಗೆ ಸೊಪ್ಪು. ಅಮೇರಿಕನ್ಸು ಇಂಡಿಯನ್ ಸ್ಟೋರಿಗೆ ಬಂದು ನುಗ್ಗೆಕಾಯಿ ತೊಗೊಂಡೋಗ್ತಾರೆ. ಗಾದೆ ಇದೆ ಹಿತ್ಲ ಗಿಡ ಮದ್ದಲ್ಲ ಅಂತ. ಇಲ್ಲಿ ನೋಡಿ ಇಲ್ಲಿ ಅಮೃತನೇ ಇದೆ, ಇದೇನೋ ಓಕೆ ಬಿಡು ನುಗ್ಗೆ ಸೊಪ್ಪು ಅಂತಂತಾರೆ. ಬಟ್ ಇದ್ರ ವ್ಯಾಲ್ಯೂ ಎಷ್ಟು ಅಂತ ನಮಗೆ ಗೊತ್ತು. ನಾವು US ಅಲ್ಲಿ ಇದೀವಿ 20 ವರ್ಷದಿಂದ. ನಾವು ಈ ನುಗ್ಗೆ ಸೊಪ್ಪನ್ನ ಅಲ್ಲಿಗೆ ತರಿಸ್ಕೊತೀವಿ. ಹೇಗೆ ಇದನ್ನ ನನ್ನ ತಮ್ಮನ ತೋಟದಿಂದ ಒಣಗಿಸಿ ಪುಡಿ ಮಾಡಿಸ್ಕೊಂಡು ತೊಗೊಂಡೋಗ್ತೀವಿ. ಎವ್ರಿ ಡೇ ನಾವು ಬೆಳಗ್ಗೆ ಮಾಲ್ಟ್ ಕುಡಿತೀವಲ್ಲ, ಅದರಲ್ಲಿ 1 ಸ್ಪೂನ್ ಹಾಕೊಂಡು ಕುಡಿತೀವಿ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಂಡಿಯನ್ಸ್ಗಿಂತ ಅಮೇರಿಕನ್ಸ್ಗೆ ವ್ಯಾಲ್ಯೂ ಜಾಸ್ತಿ ಗೊತ್ತು. ಇದರಲ್ಲಿ ಕ್ಯಾಲ್ಶಿಯಮು, ಐರನ್ನು, ಎವ್ರಿಥಿಂಗ್. ಯಾವ್ದು ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂತ ಹೇಳಿ ಅದು ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ. ಹಿಂದಿನ ಕಾಲದವ್ರು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ತಿಂತಾ ಇದ್ರು ಅಂದರೆ ಅವ್ರಂಗೆ ತಿಂದಿದ್ದಕ್ಕೆ ಗಟ್ಮುಟ್ಟಾಗಿದ್ರು. ಆದರೆ ಇವತ್ತು ನಾವು ಇದನ್ನ ತಿರಸ್ಕರಿಸ್ಬಿಟ್ಟು ಯಾರು ತಿಂತಾನೆ ಇಲ್ಲ. ಅದಕ್ಕೆ ಈಗ BP, ಶುಗರು, ಕ್ಯಾನ್ಸರು, ಎವ್ರಿಥಿಂಗ್, ಲಿವರ್ಗೆ ಎಲ್ಲದಕ್ಕೂ ಕಾಯಿಲೆ. ಅದೇ ನಮ್ಮದೆಲ್ಲ ಇಲ್ಲೇ ಇದೆ ಮೆಡಿಸಿನ್ನು, ನಾವು ತಗೊಂಡು ತಿನ್ನಬೇಕು. ನೀವು ನಂಬ್ತಿರೋ ಬಿಡ್ತಿರೋ ಅಮೇರಿಕಾದಲ್ಲಿ ಮೊರಿಂಗಾ ಪೌಡರ್ಸ್ ಎಷ್ಟು ಫೇಮಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಗೊತ್ತಾ. ಎಲ್ಲ ಇಂಡಿಯಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡು ನಮ್ಮ ಮನೆ ಪಕ್ಕದಲ್ಲೇ ವಿಟಮಿನ್ ಶಾಪ್ಸಲ್ಲಿ ಬರೀ ಮೊರಿಂಗಾ ಪೌಡ್ರ್. ನೀವು ಜಸ್ಟ್ ಬ್ರೌಸ್ ಮಾಡಿ ಎಷ್ಟು ಮೊರಿಂಗಾ ಪ್ರಾಡಕ್ಟ್ಸ್ ಯು ವಿಲ್ ಸಿ ಇನ್ US ಮಾರ್ಕೆಟಲ್ಲಿ ಅಂತ. ನಮಗೆ ಶಾಕ್ ನಮ್ಗೆ ಒಂದ್ಸರಿ ಪ್ರೌಡ್ ಆಗುತ್ತೆ. ಓ ನಮ್ಮೂರಿಂದು ಮೊರಿಂಗಾ ಟರ್ಮರಿಕ್ ಮೊರಿಂಗಾ ಇಟ್ಸ್ ಎಲ್ಲ ಓ ಇದೇ ಮೆಡಿಸಿನ್ನು, ನಾವು ಅಲ್ಲೇ ಇಟ್ಕೊಂಡು ಕಳ್ಕೊಂಡು ಮಾಡ್ತಾ ಇದೀವಿ. ಬಟ್ ಗಿವ್ ಸಮ್ ಥಾಟ್, ಅದನ್ನ ಯೋಚನೆ ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ US ಅಲ್ಲಿ ನಾವು ಇಂಡಿಯನ್ಸ್ ಹೊರಗಡೆ ಹೋಗಿದ್ದೀವಲ್ಲ, ಅಲ್ಲಿ ಈ ಮೊರಿಂಗಾ ಪ್ಲಾಂಟ್ ಇಂಪಾರ್ಟೆನ್ಸ್ ತಿಳ್ಕೊಂಡು ನಾನು ನಮ್ಮ ಮನೇಲಿ ಪಾಟಲ್ಲಿ ನಾವಿರೋ ಜಾಗದಲ್ಲಿ 6 ತಿಂಗಳು ಬೇಸಿಗೆ, 6 ತಿಂಗಳು ವಿಂಟರ್ ಅಂದರೆ ಫುಲ್ ಸ್ನೋ, ಒಂದು ಗಿಡನೂ ಉಳಿಯಲ್ಲ ಅಂಥದ್ರಲ್ಲಿ ನಮ್ಮ ಮನೇಲಿ ಇದ್ರದ್ದು ಗಿಡ ಇದೆ. ಇಷ್ಟುದ್ದ ಗಿಡ ಇದೆ. 5 ವರ್ಷದಿಂದ ಮನೆ ಒಳಗೆ ಹೊರಗೆ ನಾನು ಒಬ್ಬಳೇ ಅಲ್ಲ, ನಾನು ಬೇರೆಯವ್ರ ಮನೆಗೆ ನೋಡಿ, ನಮ್ಮ ಇಂಡಿಯನ್ಸ್ ಅವ್ರ ಮನೆ, ಅಮೇರಿಕನ್ಸ್ ಅವ್ರ ಮನೇಲಿ ಈ ಗಿಡ ಇರೋದನ್ನ ನೋಡಿ ನಾನು ಅವ್ರ ಹತ್ರ ತಂದು ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿನ. ಸೊ ನಾವೇ ಅಷ್ಟೊಂದು ಪ್ರಯಾರಿಟಿ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ಬೆಳೆಸ್ಕೊಂಡು ನಮ್ಮ ವೆದರ್ ಸಪೋರ್ಟ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಾವು ಅದನ್ನು ಉಪಯೋಗಿಸ್ಕೊತಾ ಇದ್ದೀವಿ, ಬೆಳೆಸ್ತಾ ಇದ್ದೀವಿ. ನೀವು ಅಷ್ಟೇ ದಿನಕ್ಕೊಂದು ಒಂದು ಚಿಗುರು ಏನಕ್ಕಾದರೂ ಮಜ್ಜಿಗೆ ಒಳಗೆ ಹಾಕ್ಕೊಂಡು ಕುಡೀರಿ, ಅಥವಾ ಸಾರಿಗೆ ಹಾಕ್ಕೊಂಡು ತಿನ್ನಿ, ಸಾರು ಮಾಡ್ಕೊತೀನಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ದಿಸ್ ಇಸ್ ಸಚ್ ಎ ಗುಡ್, ಯು ಕ್ಯಾನ್ ಸೇ ಇದು ಅಮೃತ ಬಳ್ಳಿ ಅಂತಲೂ ಅನ್ಬೋದು. ಅಮೇರಿಕಾದಲ್ಲೂ ನಮಗೆ ಇಂಡಿಯನ್ ಸ್ಟೋರ್ಸ್ ಅಂತ ಇರುತ್ತೆ. ಅಂದರೆ ಇಂಡಿಯಾದಲ್ಲಿ ಬೆಳೆದಿರೋ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಬರುತ್ತೆ. ಹೀರೆಕಾಯಿ, ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಹಂಗೆಲ್ಲ ಪ್ರಾಡಕ್ಟ್ಸು, ಟರ್ಮರಿಕ್, ಹಸಿ ಟರ್ಮರಿಕು ಎಲ್ಲನೂ ಬರುತ್ತೆ. ನಾವು ಇಂಡಿಯನ್ಸ್ ಅಲ್ಲದೇ ಅಮೇರಿಕನ್ಸು ಬಂದು ಈ ನುಗ್ಗೆಕಾಯಿನ ತೊಗೊಂಡೋಗ್ತಾರೆ. ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನು ನಾವೇನು ಮಾಡ್ತೀವಿ, ಪಲ್ಯ ಎಲ್ಲ ಮಾಡ್ಕೊಂಡು ತಿಂತೀವಿ. ಆದರೆ ಅವರು ನುಗ್ಗೆ ಸೊಪ್ಪನ್ನ ಪಾಲಕ್ ಜೊತೆ ಹಾಕಿ ಸ್ಮೂತಿ ಎಲ್ಲ ಮಾಡ್ಕೊಂಡು ಕುಡಿತಾರೆ. ಆಮೇಲೆ ನುಗ್ಗೆಕಾಯಿ ಅವ್ರಿಗೆಲ್ಲ ಪಲ್ಯ ಎಲ್ಲ ಮಾಡ್ಕೊಳಕ್ಕೆ ಬರಲ್ಲ, ಅವ್ರು ಏನು ಮಾಡ್ತಾರೆ, ಉಪ್ಪು ಖಾರ ಹಾಕಿ ಗ್ರಿಲ್ ಮಾಡ್ಕೊಂಡು ತಿಂತಾರೆ ನುಗ್ಗೆಕಾಯಿನ. ಅಷ್ಟು ವ್ಯಾಲ್ಯುಬಲ್ ಈ ನುಗ್ಗೆಕಾಯಿ. ಇಲ್ಲಿರೋರೇನೆ ಫಸ್ಟು ತಿಂದು ಹೆಲ್ದಿ ಆಗಿರಿ, ನಿಮ್ಮ ಮಕ್ಕಳಿಗೂ ತಿನ್ನಿಸಿ. ಎಷ್ಟು ಈಸಿ ರೆಸಿಪೀಸ್. ನಮ್ಮ ಅಪ್ಪ ಅಮ್ಮ ಎಲ್ಲರೂ ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪಿನ ಬಸ್ಸಾರು, ನುಗ್ಗೆ ಸಾರು ಎಲ್ಲ ಮಾಡಿಕೊಂಡು ಮಕ್ಕಳಿಗೂ ತಿನ್ನಿಸಿ, ನೀವು ತಿನ್ನಿಸಿ. ನೀವು ಒಂದು ಹಿತ್ತಲಲ್ಲಿ ಒಂದು ಗಿಡ ಹಾಕ್ಕೊಳ್ಳಿ. ಇಟ್ ಈಸ್ ವೆರಿ ಈಸಿ ಟು ಮೇಂಟೈನ್. ಸುಮ್ಮನೆ ಒಂದು ಬೀಜ ಹಾಕಿದ್ರೆ ನೀವು ಅದನ್ನ ನೋಡ್ಕೊಳ್ಳೋಂಗಿಲ್ಲ, ಒಂದು ಗೊಬ್ಬರ ಹಾಕೋಂಗಿಲ್ಲ, ಅದ್ರ ಪಾಡಿಗೆ ಅದು ಬರುತ್ತೆ. ಇಟ್ ಈಸ್ ಸಚ್ ಎ ವೆರಿ ಗುಡ್ ಈಸಿ ಮೇಂಟೆನೆನ್ಸ್ ಪ್ಲಾಂಟ್. ಬೆಳೀತಾ ಮಾಡರ್ನೈಸ್ಡ್ ಆಗಿ ಎಲ್ಲರೂ ವಿ ಆರ್ ಓನ್ಲಿ ಈಟಿಂಗ್ ಜಂಕ್ ಫುಡ್. ಜಂಕ್ ಅಂದರೆ ಕಾರ್ಬ್ಸ್, ಬರೀ ಕಾರ್ಬ್ಸ್ ತಿಂತಾ ಇದ್ದೀವಿ ನಾವು. ವಿ ಆರ್ ನಾಟ್ ಅಟ್ ಆಲ್ ಥಿಂಕಿಂಗ್ ಅಬೌಟ್ ಅವರ್ ಟ್ರೆಡಿಷ್ನಲ್ ಫುಡ್ ರಾಗಿ, ಮಿಲೆಟ್ಸು, ಇದೆಲ್ಲನೂ ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ. ನಾವು ಅಷ್ಟೇ ಅನ್ನನೂ ಬೆಳ್ಳಗಿರಬೇಕು, ಕೆಂಪಗಿರೋದೆಲ್ಲ ಬೇಡ ಅನ್ನೋಂಗೆ ನಾವು ಮಾಡರ್ನೈಸ್ ಆಗ್ತಾ ಇದೀವಿ. ಸೊ ನಾವು ಏನಕ್ಕೆ ನಾವು ಮುಂಚೆ ಕೆಂಪಕ್ಕಿ ತಿಂತಾ ಇದ್ವಿ, ಮಿಲೆಟ್ಸ್ ತಿಂತಾ ಇದ್ವಿ, ರಾಗಿ, ಫ್ಲಾಕ್ಸ್ ಸೀಡ್ಸು, ಜೋವಾರು ಎಲ್ಲನೂ ಆಲ್ ಮಿಲೆಟ್ಸ್ ಆರ್ ಸೋ ಗುಡ್. ನಮ್ಗೆ ಇವಾಗ ಅನಿಸ್ತಾ ಇದೆ ನಾವು ಇಲ್ಲೆಲ್ಲ ಇರೋದನ್ನ ಬಿಟ್ಟು ಅಲ್ಲಿ ಅಮೇರಿಕಾದಲ್ಲಿ ನೋಡಿದ್ರೆ ಬರೀ ಮಿಲೆಟ್ಸ್ ಮಿಲೆಟ್ಸ್ ಬಿಸ್ಕೆಟ್ಸು, ಮಿಲೆಟ್ಸ್ ಪೌಡ್ರಿಂದಾನೇ ಟಾಟಿಯಾಸು ಮತ್ತು ಚಪಾತೀಸ್, ಎವ್ರಿಥಿಂಗ್. ನಮ್ಮ ಮಾರ್ಕೆಟಿಗೆ ಬಂದರೆ US ಮಾರ್ಕೆಟಲ್ಲಿ ಯು ಕ್ಯಾನ್ ಸಿ ಬರೀ ಮಿಲೆಟ್ಸು, ಮಿಲೆಟ್ ಆ್ಯಂಡ್ ಮೊರಿಂಗಾ, ಮಿಲೆಟ್ಟು, ಮೊರಿಂಗಾ, ಟರ್ಮರಿಕ್ಕು, ಜಿಂಜರ್ ಪೌಡರ್. ದಿಸ್ ಇಸ್ ಆಲ್ ಆರ್ ರೂಟ್ಸ್ ಆರ್ ಫ್ರಮ್ ಆರ್ ರೂಟ್ಸ್. ನಮಗೆ ಎಷ್ಟು ಶಾಕ್ ಆಗುತ್ತೆ ಅಂದರೆ ನಾವೇ ವ್ಯಾಲ್ಯೂ ಕೊಡ್ತಾ ಇಲ್ಲ. ಫಾರಿನರ್ಸು ದೇ ಆರ್ ಗಿವಿಂಗ್ ಸಚ್ ಎ ನಮಗೆ ಇದ್ರ ಬೆಲೆ ಗೊತ್ತಿಲ್ಲ ಅಂತಂದರೆ ಬೇರೆಯವ್ರನ್ನ ನೋಡಿ ನಾವು ಅಲ್ಲೋಗ್ಬಿಟ್ಟು ಓ ನಮ್ಮೂರ್ದೇನೆ, ಇದು ನಮ್ಮದೇನೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಇವಾಗ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಅವೈಲಬಿಲಿಟಿ ಇದೆ. ಪ್ಲೀಸ್ ಥಿಂಕ್ ಅಬೌಟ್, ರಿಸರ್ಚ್ ಮಾಡಿ ಈಚ್ ಆ್ಯಂಡ್ ಎವ್ರಿ ನ್ಯೂಟ್ರಿಯೆಂಟ್ಸ್ ದಟ್ ಈಸ್ ಅವೈಲಬಲ್ ಇನ್ ದಿಸ್
ಪ್ಲಾಂಟ್ ಅಲ್ಲಿ ಲೈಕ್ ಇಟ್ ಹ್ಯಾಸ್ ಸಚ್ ಎ ಐರನ್. ನನಗೆ ಲೈಕ್ 2-3 ಇಯರ್ಸ್ ಬ್ಯಾಕು ಲೈಕ್ ಐ ವಾಸ್ ಸೋ ಲೋ ಆನ್ ಐರನ್. ನನಗೆ ನನ್ನ ಡಾಕ್ಟ್ರು ಅಮೇರಿಕಾದಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದು ಈಟ್ ಮೊರಿಂಗಾ, ಲೈಕ್ ಡ್ರಿಂಕ್ ಮೊರಿಂಗಾ ಪೌಡರ್ ಅಂತ. ಓ ಮೈ ಗಾಡ್, ಏನಿದು ಮೊರಿಂಗಾ ಅಂತ ನಾನು ನೋಡಿದ್ರೆ ನಮ್ಮೂರಿನ ನುಗ್ಗೆ ಸೊಪ್ಪು. ಸೊ ಎಲ್ಲನೂ ಇಲ್ಲೇ ಇದೆ. ಲೈಕ್ ಥಿಂಕ್ ಅಬೌಟ್ ಮಿಲೆಟ್ಸ್ ಆ್ಯಂಡ್ ಮೊರಿಂಗಾಸ್ ಆ್ಯಂಡ್ ಟರ್ಮರಿಕ್. ನಿಮ್ಮ ಎವ್ರಿ ಡೇ ಲೈಕ್ ಇಲ್ಲೆಲ್ಲೇ ಬಿದ್ದಿದೆ, ನಿಮ್ಗೆ ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಎಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಥಿಂಕ್ ಆ್ಯಂಡ್ ಈಟ್ ಗುಡ್ ಫುಡ್. ನೋಡಿ, ಈ ಗಿಡದಲ್ಲಿ ಲೈಕ್ ತೆಂಗಿನ ಮರದಷ್ಟೇ ಶ್ರೇಷ್ಠ ಇದು. ಯಾಕಂದರೆ ಇದರಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ. ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊತೀವಿ, ಬಸ್ಸಾರು ಮಾಡ್ಕೊತೀವಿ, ನುಗ್ಗೆಕಾಯಿ ಸಾರು ಅದೂ ಮಾಡ್ಕೊತೀವಿ. ಬಲ್ತೊತ್ತಕಾಯಿ ಆ ಬೀಜನ ಹಾಕಿ ನೆಡಿ ಇನ್ನೊಂದು ಗಿಡ ಬರುತ್ತೆ, ಆ ಬೀಜದಲ್ಲಿ ಪೌಡ್ರ್ ಮಾಡ್ಕೋಬೋದು. ಈ ಸೊಪ್ಪಿಂದು ಪೌಡ್ರ್ ಮಾಡಿಕೊಂಡು ಏನರಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಲೈಕ್ ಇಟ್ಸ್ ಲೈಕ್ ವರ್ತ್ ಇಟ್ ಫಾರ್ ಎವ್ರಿಥಿಂಗ್. ಲೈಕ್ ಇದರಲ್ಲಿ ಏನು ವೇಸ್ಟ್ ಇಲ್ಲ. ಲೈಕ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಎವ್ರಿಥಿಂಗ್ ಇನ್ ದಿಸ್ ಪ್ಲಾಂಟ್. ನಾನು ನುಗ್ಗೆ ಇನಿಷಿಯಲಿ ಹಾಕಬೇಕು ನೈಟ್ರೋಜನ್ ಫಿಕ್ಸೇಷನ್ಗೆ ಅಂದಾಗ ನಮ್ಮ ಸ್ನೇಹಿತರು ತೋಟದಲ್ಲಿ ಅವರು ಆಲ್ರೆಡಿ ನುಗ್ಗೆ ಹಾಕಿದ್ರು, ಆ ಭಾಗ್ಯ ವೆರೈಟಿ ಮತ್ತು PKM1. ನಾನು ಆ ಬೀಜ ತರೋದಕ್ಕೆ ಮಾತ್ರ ಅದಕ್ಕೆ ಹಾಕಿರೋ ಖರ್ಚು ಮಾತು ಬಿಟ್ಟರೆ, ಇದನ್ನು ತಂದು ಒಂದ್ಸಲಿ ನಾಟಿ ಮಾಡಾದ್ಮೇಲೆ ಇದಕ್ಕೆ ನೀರು ಬಗ್ಗೆ ಯೋಚನೆ ಮಾಡಲಿಲ್ಲ, ಗೊಬ್ಬರದ ಬಗ್ಗೆ ಯೋಚನೆ ಮಾಡಲಿಲ್ಲ, ಬೇರೆ ಏನರ ಬಗ್ಗೆನೂ ಯೋಚನೆ ಮಾಡಲಿಲ್ಲ. ಇದೇನಾಯಿತು ಅಂದರೆ ನನಗೆ ಬೇರೆ ಪ್ಲಾಂಟ್ಸ್ಗಳಿಗೆ ಸಪೋರ್ಟಾಗಿ ನಿಂತ್ಕೊಂತು. ಓಕೆ, ಇವಾಗ ಅಡಿಕೆಗೆ ಶೇಡಾಗಿ ನಿಂತ್ಕೊಂತು, ಎಲೆಗಳೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಆಯಿತು. ಆಮೇಲೆ ಇನ್ನೊಂದೇನೆಂದರೆ, ಈ ನುಗ್ಗೆ ಸೊಪ್ಪಿಂದ ನಾನು ನುಗ್ಗೆ ಪೌಡ್ರ್ ಮಾಡಿಕೊಂಡು ನಮ್ಮ ಲೇಔಟಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಸರ್ಕಲ್ಲು ಯಾರಿಗೆ ಐರನ್ ಕಂಟೆಂಟ್ ಬೇಕು, ಯಾರು ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರಲ್ಲ, ಮೋಸ್ಟ್ ಆಫ್ ದ ಎಸ್ಪೆಷಲಿ ವುಮೆನ್ಸ್ಗೆ, ನನ್ನ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ಗಳಿಗೆ ಅವರು ದೇ ರಿಕ್ವೆಸ್ಟ್, ಓಕೆ ನನಗೆ ಮೊರಿಂಗಾ ಪೌಡ್ರ್ ತಂದುಕೊಡು ಅಂತಾರೆ, ಆಮೇಲೆ ನುಗ್ಗೆಕಾಯಿ ತಂದುಕೊಡು ಅಂತಾರೆ, ಆಮೇಲೆ ನುಗ್ಗೆ ಬೀಜ ಕೂಡ. ಓಕೆ, ಡಯಾಬಿಟೀಸ್ ಇರೋರೆಲ್ಲ ಡೈಲಿ ಒಂದೊಂದು ಸೀಡ್ಸ್ ತಿಂದ್ರೂ ಅವ್ರ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಇದರಲ್ಲಿ ನನ್ನ ಫ್ರೆಂಡ್ಸ್ ಯಾರು ಹೊಸ್ದಾಗಿ ತೋಟ ಕಟ್ತಾ ಇದ್ದಾರೆ ಅದರಲ್ಲಿ ನುಗ್ಗೆ ಬೀಜ ಬೇಕು ಅಂತ ಕೇಳ್ತಾರೆ. ಅದನ್ನು ನುಗ್ಗೆ ಬೀಜನೂ ನಾನು ಸಹ ಅವ್ರಿಗೆ ಕೊಡ್ತೀನಿ. ಬೀಜಗಳನ್ನ ಕಲೆಕ್ಟ್ ಮಾಡಿ ಸಸಿ ಮಾಡಿಟ್ಟಿರ್ತೀನಿ ಟ್ರೇಗಳಲ್ಲಿ, ಅದನ್ನು ಕೂಡ ಅವ್ರಿಗೆ ಸೆಲ್ ಮಾಡ್ತೀನಿ. ಆ ಥರ ತುಂಬ ರೀತಿಯಲ್ಲಿ ಇದರಲ್ಲೂ ಕೂಡ ರೈತರಿಗೆ ಆದಾಯ ಆಗುತ್ತೆ. ಇದನ್ನು ನಾನು ಫಸ್ಟು ಒಂದು 2-3 kg ನುಗ್ಗೆ ಬೀಜ ತೊಗೊಂಡಿರೋದು ಬಿಟ್ಟರೆ ಬೇರೆ ಯಾವುದೇ ರೀತಿ ಖರ್ಚು ಮಾಡಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನನ್ನ ಜಮೀನಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 2,000-3,000 ಸಾವಿರ ನುಗ್ಗೆ ಬೀಜ ಒಂದು ನಾಟಿ ಮಾಡಿದ್ದೀನಿ. ಅದರಿಂದ ಇವಾಗ ನೀವು ನೋಡ್ಬೋದು, ಪ್ರತಿ 3 ಅಡಿಗೂ ಒಂದೊಂದು ನುಗ್ಗೆ ಗಿಡ ಹಾಕಿದ್ದೀನಿ. ಅದರಿಂದ ತುಂಬ ನೈಟ್ರೋಜನ್ ಫಿಕ್ಸೇಷನ್. ಇವಾಗ ನೀವು ನೋಡ್ಬೋದು, ಲಾಸ್ಟ್ ಇಯರು ಇಲ್ಲಿ ಚಾಪ್ ಆ್ಯಂಡ್ ಡ್ರಾಪ್ ಮಾಡಿದ್ದೆ, 2.5 ಅಡಿಗೆ ಕಟ್ ಮಾಡಿ ಹಾಕಿದ್ದೆ. ಅದು ಇವಾಗ ನೋಡಿ 3 ಬ್ರಾಂಚಸ್ ಆಗಿದೆ. ಅದರಿಂದ ಫುಲ್ಲು ಶೇಡ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಅಲ್ಲಿ ಹಾಕಿರೋ ಚಕ್ಕೆ ಗಿಡಕ್ಕೂ ಕೂಡ ಶೇಡ್ ಕ್ರಿಯೇಟ್ ಮಾಡ್ತು. ಆಮೇಲೆ ಬಾಳೆಗೂ ಕೂಡ ನೈಟ್ರೋಜನ್ ಫಿಕ್ಸೇಷನ್ನು, ಅಡಿಕೆಗೂ ನೈಟ್ರೋಜನ್ ಫಿಕ್ಸೇಷನ್ ಆಯಿತು. ಆಮೇಲೆ ನೀವು ಹಿಂದೆಗಡೆ ನೋಡಿದ್ರೆ ಅರ್ಶಿನ ಇದೆ, ಅರ್ಶಿನಕ್ಕೂ ನೆರಳು ಆಯಿತು. ಓಕೆ, ಈ ಥರ ಇದರಿಂದ ತುಂಬ ಅನುಕೂಲ ಆಗುತ್ತೆ ರೈತರು. ಅದನ್ನು ನಾವೇನಂದರೆ, ಈ ನುಗ್ಗೆಯಿಂದ ಪ್ರಾಫಿಟ್ ಅನ್ನೋದನ್ನು ಬರಲ್ಲ ಅಂತ ಯೋಚನೆ ಮಾಡಬಾರ್ದು. ಇದರಲ್ಲಿ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇದು ಪೌಡ್ರ್ ಮಾಡಿ ಮಾರೋದ್ರಿಂದ 100 ಗ್ರಾಮು ಮಿನಿಮಮ್ ಏನಿಲ್ಲ ಅಂದರೂ 200 ರೂಪೀಸ್ ಕೊಡ್ತಾರೆ ಜನ. ಬಿಕಾಸ್ ಯಾಕಂದರೆ ಇವಾಗ ಹೊರದೇಶದಲ್ಲೇ ಅಷ್ಟೊಂದು ಇದಾಗಿ ಕನ್ಸ್ಯೂಮ್ ಮಾಡ್ತಾ ಇರ್ಬೇಕಾದ್ರೆ, ನಮ್ಮ ಇಲ್ಲಿ ಲೋಕಲ್ ಜನಗಳು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ತಿಳ್ಕೊಂಡು ಏನೇನು ನ್ಯೂಟ್ರಿಷನ್ಸ್ ಡಿಫಿಷಿಯನ್ಸಿ ಇರುತ್ತೆ ನಮ್ಮಲ್ಲಿ, ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವ್ರ ಆರೋಗ್ಯನೂ ಒಳ್ಳೆಯದಾಗುತ್ತೆ. ಆಮೇಲೆ ಅವ್ರು ಬೇರೆಯವ್ರಿಗೂ ಕೊಟ್ಟಾಗ, ಇವಾಗ ನಾವು ನಾರ್ಮಲ್ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ನಮ್ಮದ್ರಲ್ಲಿ ಅಗಸೆ ಮತ್ತು ನುಗ್ಗೆ ಇರೋದ್ರಿಂದ ನಾವು ಪೌಡ್ರ್ ಮಾಡಿಕೊಂಡು ನಾವು ಕೂಡ ಬೆಳಗ್ಗೆ ಹೊತ್ತು ನುಗ್ಗೆದು ಮತ್ತು ಅಗಸೆದು ಕಷಾಯ ಮಾಡ್ಕೊಂಡು ಕುಡಿತೀವಿ. ಬೆಳಗ್ಗೆ ಬಿಸಿನೀರಿಗೆ ಏನಿಲ್ಲ, ಎರಡೂ ಒಂದೊಂದು ಚಮಚ ಹಾಕ್ಕೊಂಡು ಪೌಡ್ರು ಓಕೆ ಮಿಕ್ಸ್ ಮಾಡಿಕೊಂಡು ಕುಡಿತೀವಿ. ಬೇಕಾದರೆ ನಿಂಬೆಹಣ್ಣು ಇಟ್ಕೊಂಡು ಕುಡಿದ್ರೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಸ್ಟಾರ್ಟಿಂಗ್ ಆಗಿದಾಗ ಇದಕ್ಕೆ ತುಂಬ ಬಿಸಿಲು ಬೇಕಾಗುತ್ತೆ. ಯಾಕಂದರೆ ನಮ್ಮ ಬಯಲು ಸೀಮೆ ಆಗಿರೋದ್ರಿಂದ ಇದು ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀರು ಜಾಸ್ತಿ ಇರಬಾರ್ದು, ನೀರು ಕಮ್ಮಿ ಕೊಟ್ಟಷ್ಟು ಚೆನ್ನಾಗಿ ಬೆಳೆಯುತ್ತೆ. ನುಗ್ಗೆಕಾಯಿ ಇವಾಗ ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತೆ, ಅದೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ಚಾಪ್ ಆ್ಯಂಡ್ ಡ್ರಾಪ್ ಮಾಡಬೇಕಾಯ್ತು. ನೀನು ನೋಡ್ಬೋದು ಆಲ್ರೆಡಿ ಅಲ್ಲೇ ಒಣಗಿಸಿದ್ದೀನಿ ಕೆಲವೆಲ್ಲ. ಬಿಸಿಲು ಎಷ್ಟು ಬೀಳುತ್ತೋ ಅಷ್ಟು ಕಚ್ಚುತ್ತೆ. 1 ತಿಂಗಳು 2 ತಿಂಗಳಲ್ಲಿ ಕಾಯಿ ಬರುತ್ತೆ ಜಾಸ್ತಿ. ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಷ್ಟಿಷ್ಟೇ ಇರುತ್ತೆ. ಇದು ನೋಡಿ ಎಷ್ಟು ಹೆಲ್ದಿ ಆಗಿದೆ. ಅದು ಪಲ್ಪ್ ಜಾಸ್ತಿ ಇರುತ್ತೆ. ಅದರಲ್ಲಿ PKM ವೆರೈಟಿಯಲ್ಲಿ ತೆಳ್ಳಗಿರುತ್ತೆ, ಪಲ್ಪ್ ಕಮ್ಮಿ ಇರುತ್ತೆ. ಬಟ್ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ.